ನಮಸ್ತೆ. ಇಲ್ಲಿ ಸರ್ ನಿಂತ್ಕೊಂಡೆ ಮಾತಾಡ್ತೀನಿ, ಯಾಕೆಂದರೆ ನಿಂತ್ಕೊಂಡು ಮಾತಾಡಿದ್ರೆ ಒಂದು ಸ್ವಲ್ಪ ಕೆಲಸ ಆಗುತ್ತೇನೋ ಅಂತ ಗೌರವ ಕೊಟ್ಟಂಗೆ. ಮೊದಲಿಗೆ ಆಗಿರೋ ಕೆಲಸ ಹೇಳ್ಬಿಡ್ತೀನಿ. ಆಗಿರೋ ಕೆಲಸ ನಮ್ಮ ಟ್ರಾಫಿಕ್ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ನಮ್ಮ ಸ್ಟೇಷನ್ ಕುಮಾರಸ್ವಾಮಿ ಲೇಔಟಿಂದ ಸ್ಟೇಷನ್ ಪೊಲೀಸ್ನವರಿಂದ ಏನೇ ಆಗಿದ್ರು ಗ್ರೂಪಲ್ಲಿ ಕೆಲಸ ಆಗ್ತಿದೆ. ಅದನ್ನು ಬಿಟ್ಟರೆ ಏನೂ ಆಗ್ತಿಲ್ಲ. ದಯವಿಟ್ಟು ಸರ್ ರಸ್ತೆ ಅಧ್ವಾನ ಆಗಿದೆ. ಕಸದಂತೂ ನಿಜವಾಗ್ಲೂ ನನಗೆ ಡೀಟೇಲ್ಸ್ ಕೊಡ್ತೀನಿ. ಲೈಸೆನ್ಸ್ ಯಾವುದು, ಅವ್ರಿಗೆ ಯಾವ ಲೈಸೆನ್ಸ್ ಇದೆ, ಯಾವ ರೀತಿ ಅವ್ರಿಗೆ ಕಸದ ಅವ್ರಿಗೆ ರಿಸ್ಟ್ರಿಕ್ಷನ್ ಕೊಟ್ಟಿದ್ದಾರೆ, ಅದನ್ನು ನಾನು ಕಾಪಿ ಕೊಡಿ. ಅವ್ರ ಲೈಸೆನ್ಸ್ ಕೊಡಿ ನನಗೆ. ಅದು ಕೊಟ್ಟರೆ ದಯವಿಟ್ಟು ನಾನು ಅವ್ರಿಗೆ ತಿಳುವಳಿಕೆ ಹೇಳೋದು ಇಲ್ಲ ದೊಡ್ಡವ್ರ ಹತ್ರ ಹೇಳೋದು ಮಾಡ್ತೀನಿ. ಕಸದಂತೂ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಇದೆ. ಆಮೇಲೆ ಸ್ವಲ್ಪ ಇವರು BWC ಯಾರಿದ್ದಾರೆ ಸರ್? ಮೇಡಮ್ ನಮಸ್ತೆ ಮೇಡಮ್. ಮೇಡಮ್ ಅಲ್ಲಿ 15ನೇ ಕ್ಲಾಸ್ 15ನೇ ಫ್ಲೋರ್ ದೊಡ್ಡ ಮೋರಿ ಇದೆ. ಆ ಮೋರಿಗೆ ಏನೇನು ಬಿಡ್ತಾ ಇದ್ದಾರೆ ನೀವು ಅಂತಂದ್ರೆ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿದ್ದು ಕಂಡಿದ್ದು ಕೂತಿದ್ದೀರ ಗೊತ್ತಿಲ್ಲ. ವಾಸನೆ ಗೊತ್ತಿದೆ. ನೀವು ಅರ್ಧ ನಿಂತ್ಕೊಂಡ್ಬಿಡಿ, ಜನ ಸತ್ತೋಗ್ಬಿಡ್ತಾರೆ ಮೇಡಮ್. ಕೆಮಿಕಲ್ ನೀರು ಹೇಳ್ತಿ ಕಡೆ ಕೆಮಿಕಲ್ ನೀರು ಬರ್ತಿದೆ, ಅರ್ಥ ಆಯ್ತಾ? ಕೆಮಿಕಲ್ ನೀರು, ಸ್ಯಾನಿಟರಿ ನೀರು, ಆಮೇಲೆ ಫ್ಯಾಕ್ಟ್ರಿಗಳಿಗೆಲ್ಲ ಬರ್ತಾ ಇದೆ. ಅದ್ರಲ್ಲಿ ಜನ ಬದುಕ್ತಾರೆ ಮೇಡಮ್. ತರ್ತಾ ಇದ್ದೇನೆ, ಬಿಟ್ಟಿದ್ದೀನಿ ಅದನ್ನ. ಜನ ಸತ್ವೆ ಮಾಡ್ತಾರೆ ಮೇಡಮ್. ದಯವಿಟ್ಟು 6 ತಿಂಗಳು ನೀರು ಹೆಂಗ್ ಹೋಗ್ತಿದೆ ಸರ್? ನೀರಲ್ಲಿ ನಿಂತ್ಕೊಳಕ್ ಆಗ್ತಿಲ್ಲ ಮೇಡಮ್. ಎಲ್ಲಾರು ಇಲ್ಲ ಮೊನ್ನೆ ಏನ್ ಮಾಡೋದು ಗೊತ್ತಾ? ಸ್ಯಾನಿಟರಿ ಬ್ಲಾಕ್ ಆಗಿದೆ, ಅದು ಮೋರಿಗೆ ಬರ್ತಾ ಇದೆ. ನಾನು ಚೆಕ್ ಮಾಡೋದಿಲ್ಲ, ಏನ್ ಬರ್ತಾ ಇದ್ರೆ ಸ್ಯಾನಿಟರಿ ಬ್ಲಾಕ್ ಆಗಿ ಬರ್ತಿದೆ. ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಮೇಂಟೆನೆನ್ಸ್ ಮಾಡ್ತಿಲ್ಲ. ಏನಾಗಿದೆ ಅಂದ್ರೆ ನೀರು ಮೋರಿ ಇದೆಯಲ್ಲ ಬಿಟ್ಕೊಡೋದು ಇವ್ರ ಪ್ರಚೋದನೆ ಕೊಟ್ಟು ಮಾಡ್ದಂಗಿದೆ. ಅದು ಎಲ್ಲಾ ಕಡೆ ಆ ತರ ಮಾಡ್ತಿದ್ದಾರೆ. ನಿಜವಾಗ್ಲೂ ಹೆಂಗಿದೆ ಅಂತಂದ್ರೆ ನಿಂತ್ಕೊಳಕ್ ಆಗ್ತಿಲ್ಲ. ಕೆಮಿಕಲ್ ವಾಸನೆ ಹೆಂಗ್ ಬರ್ತಾ ಇದೆ ಅಂತಂದ್ರೆ ಮೊನ್ನೆ ಪೂಜೆ ಮಾಡ್ತಾರೆ, ಅದು ಒಳಗಡೆ ಮೋರಿ ಒಳಗಡೆ ಈ ರಾಜಕಾಲುವೆ ಒಳಗಡೆ ಸ್ಯಾನಿಟರಿ ಲೈನ್ ಆ ಸ್ಯಾನಿಟರಿ ಲೈನ್ ಪೂರ್ತಿ ಹಾಳಾಗಿದೆ. ಅದನ್ನ ಸಾಹೇಬರು ತೋರಿಸಿ ತಗೊಂಡಿದ್ದಾರೆ. ಅದನ್ನ ಒಟ್ಟಿಗೆ ಮನೆ ಪೂಜೆ ಮಾಡಿದ್ದಾರೆ. ಅದನ್ನ ಈಗ ಬೈಟಲ್ಲಿ ಹಾಕಿದ್ದಾರೆ. ಅದನ್ನ ವರ್ಕ್ ಸ್ಟಾರ್ಟ್ ಇನ್ನೂ ಮಾಡಿಲ್ಲ, ಬೇಗ ಶುರು ಮಾಡಿಸ್ತೀನಿ ಸರ್. ಶುರು ಮಾಡಿದ್ಮೇಲೆ ಅದು ಪ್ರಾಬ್ಲಮ್ ಸಾಲ್ವ್ ಅದುವೇ ಸ್ಲ್ಯಾಬ್ ಒಂದು ಇದು ಮಾಡಿ ಸರ್. ಇವಾಗ ಸ್ಲ್ಯಾಬ್ ಇಲ್ಲ ಸರ್. ಇದು ಏನ್ ಮಾಡಿದ್ದಾರೆ, ಅಲ್ಲಿ ಸ್ಲ್ಯಾಬ್ ಆಗಿ ಮುಚ್ಚಿಬಿಟ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ, ಜನ ಬದುಕ್ತಾರೆ ಸರ್. ಅದೊಂದು ಮಾಡಿ. ಆಮೇಲೆ ಇನ್ನೊಂದೇನಂದ್ರೆ ಅಲ್ಲಿಂದ ಮೇನ್ ರೋಡ್ ಮೇಲ್ಗಡೆ ಪಾತ್ರೆ ಮಾಡ್ತಾರೆ ಸರ್. ಅಂದ್ರೆ ರಾಜಕಾಲ ಮೇಲ್ಗಡೆ ಕಸ ಹಾಕಿ ಅದರಲ್ಲಿ ಫೆನ್ಸಿಂಗ್ ಸ್ವಲ್ಪ ಡೆವಲಪ್ ಮಾಡಿ ಅದ್ರ ಮೇಲೆ ಪಾತ್ರೆ ಮಾಡ್ಬಿಟ್ಟು 2 ಪಾರ್ಕಿಂಗ್ ಕ್ಲಿಕ್ ಕೊಡ್ತಾರೆ. ಅದ್ರದ್ದು ಕೆಲಸ ಪ್ರೈವೇಟ್ ಘಟಕ ಇದೆಯಲ್ಲ, ಅದರಿಂದ ಅಲ್ಲೇ ಅದು ಮೇನ್ ರೋಡ್ 15 ಮೇನ್ ರೋಡ್ಗೆ ಅಟ್ಯಾಚ್ ಆಗುತ್ತೆ. ಆ ಕಡೆಗೆ ಆಫೀಸ್ ಇದೆ ಅಲ್ಲೇ. ಈ ರೋಡ್ ಕ್ಲಿಯರ್ ಮಾಡಿದ್ದೀರಾ, ಕಂಟಿನ್ಯೂಷನ್ ಬಂದಿಲ್ಲ. ಮೋರಿ ಹಾಕ್ಬಿಟ್ರೆ ಕಮ್ಮಿ ಆಗುತ್ತೆ. ಬೇಕಾದ್ರೆ ಅವ್ರು ಯಾವ್ದೇನಾದ್ರೂ ಬಿಟ್ಕೋಬೋದು, ಆ ಥರ ನಡೀತದೆ. ಸ್ಲಾಬ್ ನೀರು ಹೆಂಗ್ ಕೊಡ್ತದೆ ಪಕ್ಕ ನಿಂತ್ಕೊಂಡ್ರೆ ಸಾಕಾಗೆ 2 ನಿಮಿಷ ಮುಖ ಇದಾಗ್ಬಿಡ್ತದೆ. ಈ ಥರ ಪಿಂಪಲ್ಸ್ ಎಲ್ಲ ಆಗ್ತದೆ. ಆ ಥರ ಏನಾಗ್ತದೆ, ಈ ವೈರ್ಗಳು ರಸ್ತೆಯಲ್ಲಿ ಕೇಬಲ್ ವೈರ್ಗಳು ಎಷ್ಟೊಂದು ಎಲ್ಲ ಕಡೆ ಮಾಡ್ತಿದೆ. ನೈಟ್ ಪಾಪ ಮೊನ್ನೆ ಯಾರೋ ಕೂಡ ಬಿದ್ದೋಗ್ಬಿಟ್ಟ ಸರ್. ಎಲ್ಲ ಕೇಬಲ್ಗಳು ರಸ್ತೆ ಎಲ್ಲ ಕೇಬಲ್ಗಳು ಮೇಡಮ್. ಮೊನ್ನೆ ಏನಾಯ್ತು ಗೊತ್ತಾ, ಒಬ್ಬ 2 ವೀಲರ್ ಹೋದವನೇ ಕೆಳ ಬಿದ್ದಿದ್ದ ಕತ್ತಿಸಿ ಹೋಗ್ತಿಲ್ಲ. ಆ ಕೇಬಲ್ ನೋಡಿ ಯಾವುದು ಅಂತ ಹುಡುಕ್ಬಿಟ್ಟು ಅವ್ರಿಗೆ ನೋಟಿಸ್ ಮಾಡಿ ಫಸ್ಟ್. ಅದನ್ನ ನೋಟಿಸ್ ಮಾಡಿದ್ರೆ ನೋಟಿಸ್ ಮಾಡಿ. ಈಗ ಅವ್ರಿಗೆಲ್ಲ ಒಂದು ನೋಟಿಸ್ ಮಾಡಬೇಕು. ಏನಾರ ಈ ರೀತಿ ಆದಂತ ಪಕ್ಷದಲ್ಲಿ ಎಲ್ಲ ನೋಡಿದೆ ಸರ್. ಇನ್ನೊಂದು ವಿಶೇಷ ಏನಂದ್ರೆ ನೀವು ನೋಟಿಸ್ ಸರ್ವ್ ಮಾಡೋದ್ರಿಂದ ನಿಮಗೆ ಸೇಫ್ಟಿ ಆಗುತ್ತೆ. ನಿಮಗೂ ಸೇಫ್ಟಿ ಆಗುತ್ತೆ, ಎರಡೂಗೆ ಕೆಲಸ ಆಗುತ್ತೆ, ಸೇಫ್ಟಿ ಆಗುತ್ತೆ. ಲಾಸ್ಟ್ ಟೈಮ್ ಬಸವನಗುಡಿಯಲ್ಲಿ ತೆಗೆದಿದ್ರು. ಅದರ ಬಿಬಿಎಂಪಿ ಬೇಡ. ನಾವು ಸರ್ಕಾರಿ ಅಧಿಕಾರಿಗಳು ನಮ್ಮ ಸೇಫ್ಟಿ ನೋಡ್ಬೇಕು. ಅವ್ರಿಗೆ ಏನ್ ಕೊಡ್ಬೇಕು, ನೋಟಿಸ್ ಕೊಡ್ಬೇಕು.
ಆದಂತ ಇದರಲ್ಲಿ ಅವರ ನೆಕ್ಸ್ಟ್ ರೆಸ್ಪಾನ್ಸ್ ಅದಕ್ಕೆ. ಸರ್ ಒಂದು ನಿಮಿಷ, ನಾನು ನಮ್ದು ಅದೇ ಫೀಲ್ಡ್, ಯಾವ ಕೇಬಲ್ ಕಟ್ ಮಾಡಿ ನಮ್ಗೆ ಅಬ್ಜೆಕ್ಷನ್ ಇಲ್ಲ ಸರ್. ನೋಟಿಸೇ ಬೇಕಾದ್ರೆ ನಾನು ಹೇಳ್ತೀನಿ ನಿಮಗೆ. ಹೇಳಿ ಸರ್, ಯಾರು ಕಳಿಸ್ಬೇಕು? ಅಲ್ಲಲ್ಲ, ನಾನು ಹೇಳ್ತೀನಿ, ನಾನು ಆಪರೇಟರ್, ನಾನು 35 ವರ್ಷದಿಂದ ಸೀನಿಯರ್ ಆಪರೇಟರ್ ನನ್ನ ಸರೌಂಡಿಂಗ್ಗೆ. ನೀವು ಯಾವ ಕೇಬಲ್ ಕಟ್ ಮಾಡಿ ನಮ್ದು ಅಬ್ಜೆಕ್ಷನ್ ಇಲ್ಲ, ನಾನು ಇಲ್ಲೇ ನೋಟಿಸೇ ಬೇಕಾಗಿಲ್ಲ ನನಗೆ. ಅಡ್ರೆಸ್ ಇದ್ರೆ ಹೇಳಿ ಸರ್ ಸ್ವಲ್ಪ. ಒಂದು ಇದೆಯಲ್ಲ, ಕರೆಂಟ್ ಪಕ್ಕದಲ್ಲೇ ಎಳ್ಕೊಂಡೋಗಿರ್ತಾರೆ. ಅವ್ರು ಯಾವನ್ನ ನಿಗಸ್ಕೊಂಡ್ಬಿಟ್ರೆ ಅವ್ರ ಇಂಜಿನಿಯರ್ ಎಳ್ಕೊಂಡಿರ್ತಾರೆ ರಿಪೇರ್ ಮಾಡಕ್ಕೆ. ನೋಡಿ ಸರ್, ನಾನು ಸಿಗ್ನಲ್ ಅಲ್ಲೇ ಬೇಕಾದ್ರೆ ನಿಮ್ಗೆ ಉದಾಹರಣೆ ಕೊಡ್ತೀನಿ. ಕೇಬಲ್ಗಳು ಹರಡ್ಬಿಟ್ಟಿದೆ, ಅದ್ರ ಪಕ್ಕದಲ್ಲಿ ಕರೆಂಟ್ ಹೋಗಿದೆ. ಮೊದಲೇ ಕಳಿಸ್ಬೇಕು ಅಂತಂದ್ರೆ ಭಯ ಆಗುತ್ತೆ, ಯಾರನ್ನ ಹತ್ತಿಸ್ಬೇಕು ನಾವು ವಾಲೆಂಟ್ರಿಗೆ ಹತ್ಸಕ್ಕಾಗಲ್ಲ ಸರ್. ಸೊ ಅದಕ್ಕೆ ಬೆಸ್ಕಾಂ ಇಂಜಿನಿಯರ್ ಬರಬೇಕು, ಅಲ್ಲಿ ನಿಂತು ಆ ಕೇಬಲ್ನ ಕಟ್ ಮಾಡಿಸಿ ನಮ್ಮ ಸಿಗ್ನಲ್ಗಳಲ್ಲಿ ಅಡ್ಡ ಇದೆಯಲ್ಲ ನಮ್ಮ ಸೋಲಾರ್ ಇದಕ್ಕೆ ಸಿಗ್ನಲ್ಗೆಲ್ಲ ಆ ಕರೆಂಟ್ಗೆ ಅವರೇ ತಗೊಂಡು ಅದನ್ನ ಕ್ಲೀನ್ ಮಾಡಿಸ್ಬೇಕು. ಅವ್ರು ಯಾರನ್ನ ಇದ್ರೆ ನಮ್ಗೆ ಬೇಕಾಗಿದೆ ಸರ್. ಒಂದೇ ನಿಮಿಷ ಸರ್, ಲೈನ್ ತಗೊಳ್ಳಿ ಸರ್.